ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಸಲ್ಮಾನ್ ಖಾನ್ ಯಾರಿಗೆ ತಾನೇ ಗೊತ್ತಿಲ್ಲ. ಬರೀ ಬಾಲಿವುಡ್ನ ಸೂಪರ್ ಸ್ಟಾರ್ ಅಲ್ಲ, ವಿಶ್ವದಾದ್ಯಂತ ಸಿಕ್ಕಾಬಟ್ಟೆ ಫ್ಯಾನ್ಸನ್ನು ಇಟ್ಟಿರುವಂತಹ ಸಲ್ಮಾನ್ ಖಾನ್ ಪಾಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಭಯದಿಂದ ಬದುಕೋ ವಾತಾವರಣ ಸೃಷ್ಟಿಯಾಗಿರೋದು ಬಹಳ ಬೇಸರದ ವಿಚಾರ. ನಿನ್ನೆ ಮತ್ತೊಂದು ಘಟನೆ ನಡೆದಿದೆ. ಘಟನೆ ಅಂದರೆ ಮೆಸೇಜ್ ಬಂದಿದೆ. ಯೂಶ್ವಲಿ ಬರುವ ಹಾಗೇ ಮುಂಬೈನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಟ್ರಾಫಿಕ್ಗೆ ಸಂಬಂಧಪಟ್ಟ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪ್ ಒಂದು ಮೆಸೇಜ್ ಬಂದ್ಬಿಡುತ್ತೆ. ಏನಂತ, ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಸಲ ಮೆಸೇಜ್ ಬಂತು. ಅವ್ನ ಫಾರ್ಮ್ ಹೌಸ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಸಲ ಮೆಸೇಜ್ ಬಂತು. ಈಗ ಸಲ್ಮಾನ್ ಖಾನ್ ಕಾರನ್ನು ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಮೆಸೇಜ್ ಬಂದಿದೆ. ಈ ಹಿಂದೆ 2 ಸಲ ಮೆಸೇಜ್ ಬಂದಾಗ ಏನು ಹೇಳಿದ್ರೋ ಅದು ನಡೆದಿದೆ. ಎಲ್ರಿಗೂ ಗೊತ್ತು, 2018ರಿಂದ ಲಾರೆನ್ಸ್ ಬಿಷ್ನಾಯ್ ಸಲ್ಮಾನ್ ಖಾನ್ ಬೆನ್ನಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ. ಬೆನ್ನಿಗೆ ಬಿದ್ದಂಗೆ ಕಾಣಿಸ್ತಿದೆ ಅಲ್ಲ, 2018ನಲ್ಲಿ ಓಪನ್ ಆಗೇ ಬಿಷ್ನಾಯ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಲಾರೆನ್ಸ್ ಬಿಷ್ನಾಯ್ ಹೇಳೋದೇನು ಅಂತಂದರೆ ಅವರ ಬಿಷ್ನಾಯ್ ಸಮುದಾಯ ಏನಿದೆ, ಅವರು ಕೃಷ್ಣ ಮೃಗವನ್ನು ದೇವ್ರ ಥರ ನೋಡ್ತಾರೆ. ಹಮ್ ಆಪ್ಕೆ ಹೈ ಕೌನ್ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಸಲ್ಮಾನ್ ಖಾನ್ ಕೃಷ್ಣ ಮೃಗವನ್ನು ಬೇಟೆಯಾಡಿದ್ರು ಅನ್ನುವ ಕಾರಣಕ್ಕೆ ಆ ವಿಚಾರದಲ್ಲಿ ಸಲ್ಮಾನ್ ಖಾನ್ ಕ್ಷಮೆ ಕೇಳಬೇಕು, ಇಲ್ಲಾಂದರೆ ಬಿಡಲ್ಲ ಅಂತ ಹೋಗಿ ಲಾಸ್ಟ್ಗೆ ನಾನು ಮುಗಿಸ್ತೀನಿ ಅಂತ ಓಪನ್ನಾಗೆ ಚಾಲೆಂಜ್ ಮಾಡಿ ಲಾರೆನ್ಸ್ ಬಿಷ್ನಾಯ್ ಇವತ್ತಿಗೂ ಹೊರಗಡೆಯಿಂದ ಒಳಗಡೆ ಅವ್ರು ಜೈಲಲ್ಲಿ ಇದ್ದರೂ ಸಹಿತ ಹೊರಗಡೆ ಇದ್ದ ಏನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಲಾರೆನ್ಸ್ ಬಿಷ್ನಾಯ್ ತಮ್ಮ ಮನೆ ಮೇಲೆ ಲಾಸ್ಟ್ ಟೈಮ್ ಅಟ್ಯಾಕ್ ಆಯ್ತಲ್ಲ ಸಲ್ಮಾನ್ ಖಾನ್ ಮನೆ ಮೇಲೆ, ಅವಾಗ ಹೌದು ಅದು ನಾನೇ ಮಾಡ್ತಿದ್ದು ಅಂತ ಓಪನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆಮೇಲೆ ಗುಜರಾತ್ ಮೂಲದ ಒಬ್ಬ ವ್ಯಕ್ತಿ ಕರ್ನಾಟಕದ ಹುಬ್ಳಿಯಲ್ಲಿ ಕೂತ್ಕೊಂಡು ಸೇಮ್ ಹಿಂಗೇನೆ ಅವಾಗಲೂ ಮುಂಬೈ ಟ್ರಾಫಿಕ್ ಸಂಬಂಧಪಟ್ಟ ವಾಟ್ಸಪ್ ಗ್ರೂಪಿಗೆ ಮೆಸೇಜ್ ಕಳಿಸಿದಾಗ ಮುಂಬೈ ಪೊಲೀಸರು ಇಲ್ಲಿಗೆ ಬಂದು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು. ಅವನು ಸಹಿತ ಅದೇ ಹೇಳಿದ್ದ, ಇಲ್ಲ ಸಾರಿ ಕೇಳಬೇಕು ಅಥವಾ 5 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಡಿಮ್ಯಾಂಡ್ ಮಾಡಿದ್ದ. ಸೊ ಇವಾಗ ಫ್ರೆಶ್ ಥ್ರೆಟ್ ಏನು ಬಂದಿದೆ ಅಂತಂದರೆ ಸ್ಟ್ರೈಟ್ ಅವೇ ಸಲ್ಮಾನ್ ಖಾನ್ ಕಾರ್ಗೆ ಬಾಂಬ್ ಬಿಟ್ಟು ಹೊಡಿತೀವಿ, ಇಲ್ಲ ಮನೆಯೊಳಗೆ ನುಗ್ಗಿ ಅವ್ರನ್ನ ಮುಗಿಸ್ತೀವಿ ಅಂತ. ಅಫ್ಕೋರ್ಸ್ ಸಲ್ಮಾನ್ ಖಾನಿಗೆ ಭಯ ಆಗಿರೋದು ನಿಜಾನೇ. ಅದಕ್ಕೆ ಪೂರಕವಾಗಿ ಅವರು ಮನೆ ಸುತ್ತಮುತ್ತ 100 CCTVಗಳನ್ನು ಹಾಕಿಸ್ಕೊಂಡಿದ್ದಾರೆ. ಈಗ ಯೂಶ್ವಲಿ ಬರ್ತ್ಡೇ ದಿನ ಹೊರಗಡೆ ಬಂದು ಟೆರೇಸಲ್ಲಿ ಜನಗಳ ಸುತ್ತ ಹಿಂಗೆ ಕೈ ಬೀಸ್ತಾ ಇದ್ದವರು ಇವತ್ತು ಬುಲೆಟ್ ಪ್ರೂಫ್ ಗ್ಲಾಸ್, ಅವ್ರ ರೂಫಲ್ಲಿ ಫುಲ್ ಬುಲೆಟ್ ಪ್ರೂಫ್ ಗ್ಲಾಸ್ಗಳನ್ನ ಹಾಕಿಸ್ಕೊಂಡು ಬುಲೆಟ್ ಪ್ರೂಫ್ ಗ್ಲಾಸ್ನ ಹಿಂದೆ ನಿಂತು ಜನಗಳಿಗೆ ಮೊನ್ನೆ ಬರ್ಡೇ ದಿನ ಹಾಯ್ ಮಾಡ್ತಾಯಿದ್ರು. ಭಯ ಅಂತೂ 100% ಯಾವ ಮನುಷ್ಯನಿಗಿರಲ್ಲ. ಹೀಗೆ ಆಮೇಲೆ ಅವರಿಗೆ ತುಂಬ ಆತ್ಮೀಯರು ಅನ್ನಿಸ್ಕೊಂಡವ್ರನ್ನೆಲ್ಲ ಹೊಡಿತಾ ಬರ್ತಾಯಿದ್ರೆ ಅವ್ರು ಯಾರು ಪೊಲಿಟಿಷಿಯನ್ ಬಾಬಾ ಅಂತಾರೆ, ಬಾಬಾ ಸಿದ್ದಿಕ್ಕಿ ಅಲ್ಲ ಅವ್ರಿಗೆ ಹೊಡೆದಾಗ ಅಫ್ಕೋರ್ಸ್ ಭಯ ಬಿದ್ದೋಗಿರಲ್ವ, ಅಯ್ಯೋ ದೇವ್ರೆ ಏನು ಗುರು ನನ್ನ ಹತ್ರ ಕ್ಲೋಸ್ ಇರೋದಕ್ಕೆ ಒಬ್ಬ ಮನುಷ್ಯನ ಮುಗಿಸ್ಬಿಟ್ಟ ಅಂತಂದರೆ ನನ್ನನ್ನು ಬಿಡ್ತಾನ ಅಂತ ಇದ್ದೇ ಇರುತ್ತೆ. ಅದೇ ಕಾರಣಕ್ಕೆ ಬುಲೆಟ್ ಪ್ರೂಫ್ ಗ್ಲಾಸ್ಗಳು ಬಂದಿದೆ, ಅದೇ ಕಾರಣಕ್ಕೆ CCTVಗಳು ಬಂದಿದೆ, ಅದೇ ಕಾರಣಕ್ಕೆ ಸೆಕ್ಯೂರಿಟಿ ಜಾಸ್ತಿ ಆಗಿದೆ, ಅದೇ ಕಾರಣಕ್ಕೆ ಬುಲೆಟ್ ಪ್ರೂಫ್ ಕಾರ್ಗಳು ಬಂದಿದೆ. ಈಗ ಮೊನ್ನೆ ಅವ್ರದ್ದು ಸಿಕಂದರ್ ಅಂತ ಸಿನಿಮಾ ರಿಲೀಸ್ ಆಯಿತು, ಫಿಲಮ್ ಫ್ಲಾಪ್ ಆಯಿತು. ಬಟ್ ಅದರದ್ದೊಂದು ಪ್ರೆಸ್ ಮೀಟಲ್ಲಿ ಮೀಡಿಯಾದವ್ರು ಕೇಳ್ತಾಯಿದ್ರು, ಇಷ್ಟೊಂದು ಲೈಫ್ ಥ್ರೆಟ್ಸ್ ಬರ್ತಾ ಇರುತ್ತಲ್ಲ ನಿಮಗೆ, ಜೀವ ಬೆದರಿಕೆ ಹಾಕ್ತಾರಲ್ಲ, ಭಯ ಆಗಲ್ವ ನಿಮಗೆ ಅಂತ ಕೇಳಿದಾಗ ಸಲ್ಮಾನ್ ಖಾನ್ ಹೇಳ್ತಾಯಿದ್ರು, ನೋಡಿ ದೇವರು ಹಣೆ ಬರದಲ್ಲಿ ಎಷ್ಟು ದಿನ ಅಂತ ಆಯಸ್ ಬರೆದಿರ್ತಾನೋ ಅಷ್ಟು ದಿನನೇ ಬದುಕೋಕ್ಕಾಗತ್ತೆ. ನಾನು ಒಂದಿನ ಹೋಗಬೇಕು ಅಂದರೆ ಹೋಗ್ತಾ ಇರಬೇಕಷ್ಟೆ. ಬಟ್ ಹೋಗೋ ಟೈಮಲ್ಲಿ ಒಂದಿಷ್ಟು ಜನ ಕರ್ಕೊಂಡು ಹೋಗಬೇಕು ಅಂತ ಬರ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅದೇ ನಮಗೂ ಇರೋದು ಇವಾಗ ತಲೆಯಲ್ಲಿ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಅದಾಗಿ ಸ್ವಲ್ಪ ದಿನಕ್ಕೇ ಈಗ ಈ ಸ್ಟೇಟ್ಮೆಂಟ್ ಅಂದರೆ ಈ ಮೆಸೇಜ್ ಪೊಲೀಸರ ಮೂಲಕನೇ ಬಂದಿದೆ. ಆಲ್ರೆಡಿ ಕೇಸ್ ಫೈಲ್ ಮಾಡಿದಾರಂತೆ, ಸೆಕ್ಯೂರಿಟಿ ಟೈಟನ್ ಮಾಡಿದಾರಂತೆ, ಎಲ್ಲ ಇರುತ್ತೆ. ಸೆಕ್ಯೂರಿಟಿ ಟೈಟನ್ ಏನಿಲ್ಲ ಬಿಡಿ, ಸಲ್ಮಾನ್ ಖಾನ್ ಸುತ್ತಮುತ್ತ ಇದ್ದವ್ರನ್ನೇ ಸೆಕ್ಯೂರಿಟಿ ಫುಲ್ ನಟ್ಟು ಬೋಲ್ಟು ಟೈಟ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಇವಾಗ. ಬಟ್ ನಾನು ಹೇಳೋದು, ಒಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ ಆ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ ಅನ್ನೋದಕ್ಕೆ ಅವನು ಕ್ರಿಮಿನಲ್ಲೇ ಆಗಿದ್ದಿರ್ಬೋದು. ಬಟ್ ನೋಡಿ, ವೆನ್ ಇಟ್ ಕಮ್ಸ್ ಟು ಕೃಷ್ಣ ಮೃಗ, ಅದರ ಬಗ್ಗೆ ಇರುವ ಭಾವನೆ, ಅದರ ಬಗ್ಗೆ ಇರುವ ಧಾರ್ಮಿಕ ನಂಬಿಕೆ, ಅದಕ್ಕೆ ಸಲ್ಮಾನ್ ಖಾನ್ ಚ್ಯುತಿ ತಂದರು ಅಂತ ಅನಿಸಿದ ತಕ್ಷಣ ಆ ಮನುಷ್ಯ ಬಿಡ್ತಾನೇ ಇಲ್ಲ, ಬೆನ್ನಿಗೆ ಬಿದ್ದ ಬೇತಾಳದ ಹಾಗೆ. ಮತ್ತು ಅಫ್ಕೋರ್ಸ್ ನಾನು ಹೇಳೋದು, ಎಲ್ಲೋ ಹೊರಗಡೆ ಇದ್ದು ಪೊಲೀಸ್ನವ್ರಿಗೆ ಸಿಗದೇನೆ ಆಟಾಡ್ಸ್ಕೊಂಡು ಕೂತಿದ್ರೆ ಬೇರೆ, ಆಲ್ರೆಡಿ ಜೈಲಲ್ಲಿದ್ದಾನೆ ಮನುಷ್ಯ. ಆ ಮನುಷ್ಯ ಜೈಲೊಳಗೆ ಇದ್ದರೂ ಸಹಿತ ಅಲ್ಲಿಂದಲೇ ಅಂದರೆ ನಾನು ಕೇಳಿದ್ದೀನಿ, ಬಿಷ್ನಾಯ್ ಗ್ಯಾಂಗ್ನಲ್ಲಿ ಪಂಜಾಬ್ಗೆ ಸೇರಿದ ಒಂದಿಷ್ಟು ಜನ ಇದ್ದಾರಂತೆ, ಅವರ ಸುತ್ತ ಅವರ ಕಮ್ಯುನಿಟಿಯ ಒಂದಿಷ್ಟು ಜನ ಇದ್ದಾರಂತೆ. ಸೊ ಅವರೆಲ್ಲರೂ ಹೊರಗಡೆ ಇದ್ದು ಬಿಷ್ನಾಯ್ ಜೊತೆ ಸಂಪರ್ಕದಲ್ಲೂ ಇದ್ದು, ಜೈಲಲ್ಲಿದ್ದರೂ ಸಹಿತ ಬಿಷ್ನಾಯ್ ಜೊತೆಗೆ ಸಂಪರ್ಕದಲ್ಲಿದ್ದು ಏನೇನು ಹೊರಗಡೆ ಕೆಲಸಗಳನ್ನು ಮಾಡಬೇಕೋ ಅಪ್ಪಣೆ ಮೇರೆಗೆ ಮಾಡ್ತಾರಂತೆ. ಹೊರಗಡೆ ಅಂಡರ್ ವರ್ಲ್ಡ್ನಲ್ಲಿ ಏನು ನಡಿಬೇಕೋ, ಬಿಷ್ನಾಯ್ ಗ್ಯಾಂಗ್ ಏನೇನು ಮಾಡಬೇಕೋ ಬಿಷ್ನಾಯ್ ಗ್ಯಾಂಗ್ ಆ ಕೆಲಸನ ಮಾಡ್ತಾ ಇದೆಯಂತೆ.
ಸೊ ಇಟ್ಸ್ ಸ್ಟ್ರೈಟ್ ಅವೇ ಟಕ್ಕರ್ ಬಿಟ್ವೀನ್. ಇವಾಗ ನೋಡಿ ಪ್ರಪಂಚದಲ್ಲಿ ಈಗ ಯಾರಿಗೂ ಸಲ್ಮಾನ್ ಖಾನ್ ಹೆಸರು ಯಾರಿಗೆ ಗೊತ್ತು, ಅವ್ರು ಎಲ್ರಿಗೂ ಲಾರೆನ್ಸ್ ಬಿಷ್ಣೋಯ್ ಹೆಸರು ಗೊತ್ತು. ಲಾರೆನ್ಸ್ ಬಿಷ್ಣೋಯ್ ಮುಖ ನೋಡಿದ ತಕ್ಷಣ ಯಾವ ಹೀರೋ ನೆನ್ಪಿಟ್ಕೋತಾರ ಇಲ್ಲ, ಕನ್ಫ್ಯೂಸ್ ಆಗ್ತಾರ ಏನೋ ಗೊತ್ತಿಲ್ಲ, ಬಟ್ ಲಾರೆನ್ಸ್ ಬಿಷ್ಣೋಯ್ ಮುಖ ನೋಡಿದ ತಕ್ಷಣ ಹೇಳ್ತಾರೆ ಲಾರೆನ್ಸ್ ಬಿಷ್ಣೋಯ್ ಅಂತ. ಅವ್ನು ಯಾರೋ ಹುಡುಗ ಹೇಳ್ತಾ ಇದ್ದ, ನಿನ್ನ ಫೇವ್ರೇಟ್ ಹೀರೋ ಯಾರು? ಸಲ್ಮಾನ್ ಖಾನ್. ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಲಾರೆನ್ಸ್ ಬಿಷ್ಣೋಯ್ ಆಗ್ತೀನಿ ಅಂತಾನೆ. ಅಂದರೆ ಇಂಪ್ಯಾಕ್ಟ್ ಹೆಂಗಾಗುತ್ತೆ ನೋಡಿ. ಸೊ ರೀಸನ್ಗಳು ಬೇರೆ ಬೇರೆ ಇದ್ದಿರ್ಬೋದು. ನನ್ನ ಪ್ರಕಾರ ಸಲ್ಮಾನ್ ಖಾನ್ ಒಂದು ಓಪನ್ ಆಗಿ ಕ್ಷಮೆ ಕೇಳೋದು ಬಿಟ್ಟರೆ ಇದು ನಿಂತು ಹೋಗ್ಬಿಡುತ್ತಾ ಅಥವಾ ಸುಮ್ಮನೆ ಆಗಿಬಿಡ್ತಾರಾ, ಆಮೇಲೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದಾ, ಅದು ಗೊತ್ತಿಲ್ಲ. ಅವ್ರ ಮೈಂಡ್ ಸೆಟ್ ಹೆಂಗಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ದುಡ್ಡಿಗೋಸ್ಕರ ಅಥವಾ ಸಲ್ಮಾನ್ ಖಾನ್ ಒನ್ ಆಫ್ ದ ರಿಚೆಸ್ಟ್ ಆ್ಯಕ್ಟ್ರು, ಹಾಗಾಗಿ ದುಡ್ಡಿಗೋಸ್ಕರ ಮಾಡ್ತೀಯಾ? ನೋ, ಆ ಥರದ ಡಿಮ್ಯಾಂಡ್ಗಳನ್ನೆಲ್ಲೂ ನಾವು ಇಲ್ಲಿ ತನಕ ಕೇಳಿಲ್ಲ. ಆದರೆ ಸಲ್ಮಾನ್ ಖಾನ್ನ ಬಿಡಲ್ಲ ಅಂತ ಹೇಳಿ ಈ ಹಿಂದೆ ಬಂದ 2 ಮೆಸೇಜ್ಗಳಿಗೆ ಪೂರಕವಾಗಿ ಮನೆ ಮೇಲೂ ಒಂದ್ಸಲಿ ಅಟ್ಯಾಕ್ ಮಾಡಿದರೆ, ಇನ್ನೊಂದ್ಸಲಿ AK-47 ಅವರ ಫಾರ್ಮ್ ಹೌಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಬಿಟ್ಟಿಲ್ಲ. ಬಟ್ ಈ ಸಲಿನೂ ಅದೇ ತರಹದ ಒಂದು ಮೆಸೇಜ್ ಬಂದಾಗ ಪೊಲೀಸ್ನವ್ರಿಗೆ ಆಟೋಮೆಟಿಕಾಗಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಾದರೂ ಮಾಡಿಬಿಟ್ರೆ, ಈಗ ಕಾರಲ್ಲೇ ಬಾಂಬ್ ಬಿಟ್ಟು ಡಿಟೊನೇಟ್ ಮಾಡಿಬಿಟ್ಟು ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತಂದರೆ, ಪಾಪ ಸಲ್ಮಾನ್ ಖಾನ್ ಕಾರ್ ಹತ್ತಕ್ಕೆ ಮುಂಚೆ ಎದೆ ಹೊಡ್ಕೊಂಡು ಡಗ 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 ಅಂತಿರುತ್ತೆ. ಅಯ್ಯೋ ಯಾವಾಗ ಬ್ಲಾಸ್ಟ್ ಆಗುತ್ತೋ ಅಂತ. ಸೊ ಗೊತ್ತಿಲ್ಲ, ಇಟ್ಸ್ ನಾಟ್ ಸೋ ಈಸಿ, ಬಿಕಾಸ್ ಅಂತಹ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಸೆಕ್ಯೂರಿಟಿ ತುಂಬ ಜಾಸ್ತಿ ಇರುತ್ತೆ. ಅವರ ಪರ್ಸ್ನಲ್ ಸೆಕ್ಯೂರಿಟೀಸು ತುಂಬ ಜಾಸ್ತಿ ಇರುತ್ತೆ. ಡಿಪಾರ್ಟ್ಮೆಂಟಿಂದನೂ ಅವ್ರಿಗೆ ಸಾಕಷ್ಟು ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ. ಸೊ ಅವೆಲ್ಲವನ್ನು ಇಟ್ಕೊಂಡು ಸಲ್ಮಾನ್ ಖಾನ್ ಇದೇ ಥರದ ಭಯದಲ್ಲಿ ಎಷ್ಟು ಸಿನಿಮಾಗಳನ್ನು ಮಾಡ್ಬೋದು, ಎಷ್ಟು ಕಾಲ ಹೀಗೆ ಜೀವಭಯದಲ್ಲೇ ಬದುಕ್ಬೋದು ಗೊತ್ತಿಲ್ಲ. ನಿಮಗೇನು ಅನಿಸುತ್ತೆ ವಿಚಾರದಲ್ಲಿ? ಸಲ್ಮಾನ್ ಖಾನ್ ಒಂದ್ಸಲಿ ಸಾರಿ ಕೇಳಿ ಸ್ವಲ್ಪ ನಿರಾಳ ಆದರೆ ಒಳ್ಳೆಯದಾ, ಅಥವಾ ಈ ಫೈಟ್ ಹೀಗೆ ನಡೀತಾ ಹೋಗುತ್ತಾ? ನಿಮಗೇನು ಅನಿಸುತ್ತೆ? ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ಏನು ಅನಿಸುತ್ತೆ? ಸಲ್ಮಾನ್ ಖಾನ್ ಬಗ್ಗೆ ಏನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.